ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಪ್ರಾಚೀನ ಕರ್ನಾಟಕದ ಅನೇಕ ರಾಜಮನೆತನಗಳು ಕೇವಲ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಮಾತ್ರ ಕೊಡುಗೆಯನ್ನ ನೀಡಿಲ್ಲ. ಇದ್ರ ಜೊತೆಗೆ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೂ ಕೂಡ ಅದಮ್ಯವಾದಂತಹ ಕೊಡುಗೆಯನ್ನ ಅನೇಕ ರಾಜಮನೆತನಗಳು ನೀಡಿದ್ದಾವೆ. ಅದರಲ್ಲೂ ಬದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಹೊಯ್ಸಳರು ಸೇರಿದಂತೆ ವಿಜಯನಗರ ಸಾಮ್ರಾಜ್ಯವೂ ಸೇರಿದಂತೆ ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಮೈಸೂರಿನ ಒಡೆಯರ್ ವಂಶಸ್ಥರು ಕೂಡ ತಾವು ಸಾಹಿತಿಗಳಾಗಿದ್ರು, ಕವಿಗಳಾಗಿದ್ರು, ಹಲವಾರು ಕೃತಿಗಳನ್ನು ರಚನೆ ಮಾಡಿ ಕನ್ನಡ ಸಾಹಿತ್ಯ ಸಾರಸ್ವತ ಲೋಕಕ್ಕೆ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ನಿಮಗೆ ಗೊತ್ತಿರುವಂತೆ 20ನೇ ಶತಮಾನದ ಕೊನೆಯ ಭಾಗದಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಸಾರಸ್ವತ ಲೋಕಕ್ಕೆ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿರತಕ್ಕಂಥದ್ದು. 1967ರಲ್ಲಿ ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನದಿಂದ ಹಿಡಿದು 2010ರಲ್ಲಿ ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯಕ್ಕೆ 8ನೇ ಜ್ಞಾನಪೀಠ ಪ್ರಶಸ್ತಿ ಬಂತು. ನಾವು 2000ಕ್ಕಿಂತ ಹಿಂದೆ ನೋಡಿದಾಗ ಪ್ರತಿ 4-5 ವರ್ಷಗಳಿಗೊಮ್ಮೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಕಟ್ಟಿಟ್ಟ ಬುತ್ತಿಯಂತಿತ್ತು. ಆದ್ರೆ 2010ಕ್ಕೆ ನಮ್ಮ 8ನೇ ಜ್ಞಾನಪೀಠ ಪ್ರಶಸ್ತಿ ಕೊನೆಯಾಗಿದೆ. ಇದೀಗ 16 ವರ್ಷ ಕಳೆದು ಕೂಡ ಮತ್ತೊಂದು ಜ್ಞಾನಪೀಠವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಆದ್ರೆ ಆ ಕನಸಿನ್ನೂ ಸಾಕಾರ ಆಗಿಲ್ಲ. ಕಾರಣ ಏನು ಅಂತಂದ್ರೆ, ನಮ್ಮ ಕನ್ನಡ ಭಾಷೆ ಅತ್ಯಂತ ಶ್ರೀಮಂತವಾದಂತಹ ಭಾಷೆ. ಏಕೆಂದ್ರೆ ಇಡೀ ಭಾರತದಲ್ಲಿರುವಂತಹ ಹಲವಾರು ಭಾಷೆಗಳಿದ್ದಾವೆ. ಆ ಹಲವಾರು ಭಾಷೆಗಳಲ್ಲಿ ಹಲವು ಸಾಹಿತ್ಯ ಪ್ರಕಾರಗಳನ್ನು ಹೊಂದಿರತಕ್ಕಂಥ ಏಕೈಕ ಭಾಷೆ ಅಂತಂದ್ರೆ ಅದು ಕನ್ನಡ. ಏಕ ಪದಕ್ಕೆ ಸಮಾನಾರ್ಥಕವಾದಂತಹ ಅನೇಕ ಪದಗಳನ್ನು ಹೊಂದಿರುವಂತಹ ಏಕೈಕ ಭಾಷೆ ಅಂದ್ರೆ ಅದು ಕನ್ನಡ. ಕನ್ನಡಕ್ಕೆ ನಾವು ಹಲವನ್ನು ನಾನು ನೋಡಿದೆ. ಇವತ್ತು ಕಲ್ಲರಳಿ ಹೂವಾಗಿರುವಂತಹ ಒಂದು ಪುಸ್ತಕ ಇದು. ನನ್ನ ಅನಿಸಿಕೆ ಅಂದ್ರೆ ಈ ಪುಸ್ತಕವನ್ನ ಮಹದೇಶ್ವರ ಅವರು ತುಂಬಾ ಗ್ರ್ಯಾಂಡ್ ಆಗಿ ಇದನ್ನ ಬಿಡುಗಡೆ ಮಾಡಬೇಕಾಗಿತ್ತು. ಯಾಕೆಂದ್ರೆ ಪುಸ್ತಕವನ್ನ ಕೈಗೆತ್ತಿಕೊಂಡು ಒಂದ್ಸರಿ ನಾನು ನೋಡಿದೆ, 96 ಕವನಗಳಿದೆ ಇದರಲ್ಲಿ. 96 ಕವನಗಳಿದೆ. ಆ 96 ಕವನಗಳೆಲ್ಲವೂ ಸೇರಿ ಒಂದು ಕವನ ಸಂಕಲನದ ಈ ಪುಸ್ತಕ ಇವತ್ತು ಬಂದಿರತಕ್ಕಂಥದ್ದು ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ಆಸ್ತಿ ಅಂತ ನಾನಾದ್ರೂ ಕೂಡ ಭಾವಿಸಿದ್ದೀನಿ. ಈ ಕವನಗಳು ಕೇವಲ ಕವನಗಳಾಗಿ ಮಾತ್ರ ಉಳಿಬಾರದು, ಇದು ಸಮಾಜಕ್ಕೆ, ಜನಸಾಮಾನ್ಯರಿಗೆ ಸಿಗುವಂತೆ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇದರ ಜೊತೆಗೆ ಕನ್ನಡ ಸಾಹಿತ್ಯ ಅಕಾಡೆಮಿಗಳಿರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ತುಗಳಿರ್ಬೋದು, ಕೇವಲ ಸಮ್ಮೇಳನಗಳನ್ನ, ಅಧಿವೇಶನಗಳನ್ನ ಮಾಡಿದ್ರೆ ಸಾಲು, ಕನ್ನಡವನ್ನ ನಾವು ಸರ್ವ ದಿಕ್ಕುಗಳಲ್ಲೂ ಕೂಡ ಪಸರಿಸುವಂತೆ ಮಾಡಬೇಕಾಗುತ್ತೆ. ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನಾವು ಅಪ್ ಟು IAS ವರೆಗೂ ಕೂಡ ಕನ್ನಡದಲ್ಲಿ ಅಭ್ಯರ್ಥಿಗಳು ಪರೀಕ್ಷೆ ಬರೆಯುವಂತಹ ಅವಕಾಶವನ್ನ ನೋಡ್ತಾ ಇದ್ದೀವಿ. 2ನೇ ಹಂತದಲ್ಲಿ ಇಂಥ ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡಿದ್ರಿಂದ ಇವತ್ತು ಅನೇಕ ಇನ್ಶೂರೆನ್ಸ್ ಕಂಪನಿಗಳು, ಬ್ಯಾಂಕಿಂಗ್ ಕವನ ಸಂಕಲನಗಳನ್ನು ಒಂದ್ ಕಡೆ ತರೋದ್ರ ಮೂಲಕ ಈ ಕವನ ಸಂಕಲನಗಳು ಮನೆ ಮಾತಾಗುವಂತೆ ಮಾಡಬೇಕು. ಅದೆಲ್ಲವೂ ಕೂಡ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ, ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮಂಡ್ಯ ಇದು ಹಲವಾರು ವರ್ಷಗಳಿಂದ ಇಂಥ ಸಮಾಜಮುಖಿ ಸೇವಾ ಕಾರ್ಯಗಳನ್ನ ಮಾಡ್ತಾ ಇದೆ. ನೋಡಿ, ನಾವು ಅನ್ನ ಕ್ರಾಂತಿಯನ್ನ ಮಾಡಬಹುದು, ಆದ್ರೆ ಅನ್ನ ಕ್ರಾಂತಿಗಿಂತ ದೊಡ್ಡದು ಯಾವುದು ಅಂದ್ರೆ ಅಕ್ಷರ ಕ್ರಾಂತಿ. ಆ ನಿಟ್ಟಿನಲ್ಲಿ ನಮ್ಮ ಮಹದೇವ್ ಸರ್ ಅವರು ಬಹಳ ದೊಡ್ಡ ಕನಸನ್ನು ಹೊತ್ತು ಈ ಕನ್ನಡ ಭಾಷೆ ಮತ್ತೆ ಕನ್ನಡ ಸಾಹಿತ್ಯದ ಉಳಿವಿಗಾಗಿ ಇಂಥ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಸೊ ಅವರಿಗೆ ವೈಯಕ್ತಿಕವಾಗಿ ಬರುವಂತಹ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಅವರಿಗೆ ಇಂಥ ಮತ್ತಷ್ಟು ಕಾರ್ಯಕ್ರಮಗಳನ್ನ ನಡೆಸುವಂತ ಒಂದು ಶಕ್ತಿಯನ್ನು ಕೊಡ್ಲಿ. ಮತ್ತೆ ಅವರ ಸಿರಿಗನ್ನಡ ವೇದಿಕೆ ಮತ್ತಷ್ಟು ಇಂಥ